ನಮೋ ಮರಿಯ ಪ್ರಸಾದ ಪೂರ್ಣೆ. ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಗಳು ಸರ್ವೇಶ್ವರರಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮಾರ್ಗಮಧ್ಯೆ ಮಗನನ್ನು ಕಣ್ಣೀರಿಟ್ಟು ನೋಡುತ್ತಾರಮ್ಮ. ರೂಪವಂತ ಮಗನ ಮುಖ ಬೀರುವವರಿಗೂ ಬಂದಳಮ್ಮ. ದೇವ ಮಾತೆ ನಿಮ್ಮ ದುಃಖಕ್ಕೆ ನೀಚಾದ ನಾವೇ ಕಾರಣ ಮನ್ನಿಸಿರಮ್ಮ. ನೀಚಾನವೇ ಕಾರಣ ಮನ್ನಿಸಿರಮ್ಮ. ಮಾರ್ಗ ಮಧ್ಯೆ ಮಗನ ಕಂಡು ಮರುಗಿದಳು. ತಾಯ ಮನ ಮಿಡಿಯಿತು, ಮಗನನ್ನು ಕಣ್ಣೀರಿಟ್ಟು ನೋಡುತ್ತಾಳಮ್ಮ. ಮಗನನ್ನು ಕಣ್ಣೀರಿಟ್ಟು ನೋಡುತ್ತಾಳಮ್ಮ. ತಾಯಿಯನ್ನು ಹೇಳುತ್ತಾರೆ. ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳನ್ನು ಕೇಳಿ ತಂದೆ ತಾಯಿಗಳು ಆಶ್ಚರ್ಯಪಟ್ಟರು. ಅವರನ್ನು ಸಿಮೆಯೋನನು ಆಶೀರ್ವದಿಸಿದನು. ತಾಯಿ ಮರಿಯಳಿಗೆ, ಇಗೋ ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು. ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು. ಇದರಿಂದ ಅನೇಕರ ಹೃದಯಾಳದ ಭಾವನೆಗಳು ಬದಲಾಗುವವು. ನಿನ್ನ ವಿಷಯದಲ್ಲಿ ಹೇಳುವುದಾದರೆ ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದು ಹೇಳಿದನು. ಯೇಸುವೆ, ನಿಮ್ಮ ಪಾಡುಗಳನ್ನು ನೋಡಿ ದುಃಖಾಕ್ರಾಂತಳಾಗಿ ನಿಂತಿರುವ ಮಾತೆಯೊಂದಿಗೆ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಕಣ್ಣುಗಳ ದುರಾಸೆಯಿಂದ ಅನೇಕ ಪಾಪವನ್ನು ನಾವು ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ. ಇಹದ ಸುಖ ಭೋಗಗಳಿಗೆ ಮಗ್ನರಾಗದೆ ನಮ್ಮ ಕಣ್ಣುಗಳನ್ನು ನಿಯಂತ್ರಿಸಿ ನಿಮ್ಮ ಪಾಡುಗಳಲ್ಲಿಯೂ ಮಹಿಮೆಯಲ್ಲಿಯೂ ಪಾಲುಗಾರರಾಗುವಂತೆ ನಮ್ಮನ್ನು ಅನುಗ್ರಹಿಸಿರಿ. ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ. ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸತ್ತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಗಳು ಸರ್ವೇಶ್ವರರಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಬಳ್ಳಲಿ ಹೊರ ಯೇಸುವನು ಸಜೀವವಾಗಿ ಶಿಲುಬೆ ಮೇಲೆ ಜಡಿಯ ನಮ್ಮ ಉದ್ದೇಶವೇ. ಶಿಲುಬೆಯವರು ಹೋಲಿಸಿದರು ಸೀಮೋನನಿಗೆ. ಶಿಲುಬೆಯವರು ಹೋಲಿಸಿದರು ಸೀಮೋನನಿಗೆ. ಜೀವನದಾಯಿ ಶಿಲುಬೆ ಹೊತ್ತು
ಸೀಮೋನನಂತೆ ನಿಮ್ಮ ಹಿಂದೆ ನಾವೆಲ್ಲರೂ ಬರುವೆವಯ್ಯ. ಕರುಣೆಯಿಂದ ನಮ್ಮನ್ನು ಧನ್ಯರಾಗಿಸು, ಕರುಣೆಯಿಂದ ನಮ್ಮನ್ನು ಧನ್ಯರಾಗಿಸು. ಬರಲಿ ಹೋದ ಯೇಸುವನ್ನು ಸಜೀವವಾಗಿ ಶಿಲುಬೆ ಮೇಲೆ ಜಡಿಗಳೆಂಬ ಉದ್ದೇಶ ಶಿಲುಬೆಯವರು ಹೋರಿಸಿದರು ಸೀಮೋನನಿಗೆ, ಶಿಲುಬೆಯವರು ಹೋರಿಸಿದರು ಸೀಮೋನನಿಗೆ. ಸ್ಥಳ ಸೆರೆನಾದ ಸೀಮೋನ್ ಯೇಸುವಿನ ಶಿಲುಬೆ ಹೊರುತ್ತಾನೆ. ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಚನ. ಆಗ ಸಿರೆನ್ ಪಟ್ಟಣದ ಸೀಮೋನ್ ಎಂಬುವನು ಹಳ್ಳಿಯ ಕಡೆ ಮಾರ್ಗವಾಗಿ ಬರುತ್ತಿದ್ದನು. ಈತನು ಅಲೆಕ್ಸಾಂಡರ್ ಹಾಗೂ ರೂಫಾ ಎಂಬುವರ ತಂದೆ. ಯೇಸು ಸ್ವಾಮಿಯ ಶಿಲುಬೆಯನ್ನು ಹೊರುವಂತೆ ಅನೇಕರು ಅಂತ ಮಾಡಿದರು. ಸ್ವಾಮಿ ಯೇಸುವೆ, ನಿಮ್ಮ ಧರ್ಮಸಭೆಯೊಂದಿಗೆ ಸೇವೆ ಮಾಡಲು ನಮಗೆ ನೀಡಿದ ಅನೇಕ ಅವಕಾಶಗಳನ್ನು ನಾವೆಲ್ಲರೂ ಕಡೆಗಣಿಸಿದ್ದೇವೆ. ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಲು ನಾಚಬೇಡ ಎಂದು ನೀವು ನುಡಿದಿದ್ದೀರಿ. ನಿಮ್ಮನ್ನು ಸಾಕ್ಷ್ಯಪಡಿಸಲು ನಮ್ಮನ್ನು ನೀವು ಕರೆದಾಗಲೆಲ್ಲ ನಾವು ದೂರ ಸರಿದಿದ್ದೇವೆ. ನಮ್ಮ ಉದಾಸೀನತೆ, ನಿರ್ಲಕ್ಷ್ಯದ ಕುರಿತು ನಾವು ಪಶ್ಚಾತ್ತಾಪ ಪಡುತ್ತೇವೆ. ದೀನ ದಲಿತರಲ್ಲಿ, ನಿರಾಶ್ರಿತರಲ್ಲಿ ಹಾಗೂ ದುಃಖ ಪಡುವವರಲ್ಲಿ ನಿಮ್ಮನ್ನು ಕಂಡು ಪ್ರೀತಿಯಿಂದ ಅವರಿಗೆ ನೆರವಾಗುತ್ತಾ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವ ಕೃಪೆ ನಮ್ಮೆಲ್ಲರಿಗೂ ನೀಡಿರಿ ಸ್ವಾಮಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ರಾಜ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆಯೇ, ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ವಿಶ್ವಾಸಲ ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸ್ವರ್ಗದ ಕಾಂತಿಯಿಂದ ಅರಳಿದಂಥ ಸ್ವಾಮಿ ಮುಖ ಬಳಲಿದಾಗ ವೇರೋಲಿಕಮ್ಮ ಭಕ್ತಿಯಿಂದ ರೆಸಿದಳು ಶ್ರೀಯೇಸು ಮುಖ, ಭಕ್ತಿಯಿಂದ ರೆಸಿದಳು ಶ್ರೀಯೇಸು ಮುಖ. ಪಾಪದಿಂದ ಬಳಲಿ ಹೋದ ನಮ್ಮಯ ಆತ್ಮ ಶರೀರಗಳ ಶುದ್ಧೀಕರಿಸಿ ನಿಮ್ಮ ಮುಖದ ಛಾಯೆಯನ್ನು ಮುದ್ರಿಸಿ ಬೆಳಗಿಸಿ, ಛಾಯೆಯನ್ನು ಮುದ್ರಿಸಿ ಬೆಳಗಿಸಿರಮ್ಮ. ಸ್ವರ್ಗದ ಕಾಂತಿಯಿಂದ ಅರಳಿದಂಥ ಸ್ವಾಮಿ ಭಕ್ತಿಯಿಂದ ರೆಸಿದಳು ಶ್ರೀಯೇಸು ಮುಖ, ಭಕ್ತಿಯಿಂದ ರೆಸಿದಳು ಶ್ರೀಯೇಸು ಮುಖ, ಭಕ್ತಿಯಿಂದ ರೆಸಿದಳು ಶ್ರೀಯೇಸು ಮುಖ. ಆರನೆಯ ಸ್ಥಳ ವೇರುಣಿಗಳು ಯೇಸುವಿನ ಪೂಜಾ ಮುಖವನ್ನು ಹೊರಿಸುತ್ತಾಳೆ. ದಿವ್ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಮೇಲುತ್ತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಚನ. ಅದಕ್ಕೆ ಆ ಸಜ್ಜನರು, ಸ್ವಾಮಿ, ತಾವು ಯಾವಾಗ ಹಸಿದನ್ನು ಕಂಡು ನಾವು ಆಹಾರ ಕೊಟ್ಟೆವು,
ಬಾಯಾರಿದನ್ನು ಕಂಡು ಕುಡಿಯಲು ಕೊಟ್ಟೆವು. ಯಾವಾಗ ತಾವು ಅಪರಿಚಿತರಾಗಿರುವುದನ್ನು ಕಂಡು ನಾವು ಆಶ್ರಯ ಕೊಟ್ಟೆವು. ಬಟ್ಟೆ ಬರೆ ಇಲ್ಲದವನ್ನು ಕಂಡು ಉಡಲು ಕೊಟ್ಟೆವು. ತಾವು ರೋಗಿಯಾಗಿರುವುದನ್ನು ಅಥವಾ ಬಂದಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು. ಆಗ ಅರಸನು ಪ್ರತ್ಯುತ್ತರವಾಗಿ, ಈ ನನ್ನ ಸಹೋದರರಲ್ಲಿ ಒಬ್ಬನಿಗೆ ಅವನಷ್ಟೇ ಕನಿಷ್ಠರಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೆ ಮಾಡಿದಿರಿ ಎಂದು ನಿಮಗೆ ನಿಜವಾಗಿಯೂ ಹೇಳುತ್ತೇನೆ ಎಂದರು. ಪ್ರಾರ್ಥನೆ. ಜನಸಂದಣಿಯ ಮಧ್ಯೆ ಮುನ್ನುಗ್ಗಿ ಅನುಕಂಪದಿಂದ ನಿಮ್ಮ ಮುಖವನ್ನು ಒರೆಸಿದ ವೆರೋನಿಕಳಂತೆ ಆ ಕಾಲಗಳನ್ನು ಲೆಕ್ಕಿಸದೆ ನಿಮಗೆ ಸಾಕ್ಷಿ ನೀಡುವ ಕೃಪೆಯನ್ನು ನಮಗೆ ನೀಡಿರಿ. ನಮ್ಮನ್ನು ನೋಡುವವರು ನಿಮ್ಮನ್ನು ಕಾಣುವಂತೆ ನಿಮ್ಮ ಶ್ರೀಮುಖವನ್ನು ನಮ್ಮ ಹೃದಯದಲ್ಲಿ ಹಚ್ಚುತ್ತೀರಿ. ನಮ್ಮ ಪಾಪಗಳಿಂದ ನಾವು ಕಳೆದುಕೊಂಡ ಆಧ್ಯಾತ್ಮಿಕ ಸೌಂದರ್ಯವನ್ನು ನಾವು ಮರಳಿ ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ನಮೋ ಮರಿಯ ಪ್ರಸಾದ ಪೂರ್ಣೆಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಶಿವಾಶ್ರಯನ್ಮೂಲ ಸರ್ವೇಶ್ವರರಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮತ್ತೊಮ್ಮೆ ಶಿಲುಬೆಯಡಿ ಮೊಕ್ಕಡೆಯಾಗಿ ಸುಬಿದರೆಯೋ ಚಂದವಾದ ಕೆನ್ನೆಗಳು, ಕೈಕಾಲುಗಳು ಕಲ್ಲಿಗೆ ಕೈಕಾಲುಗಳು ಕಲ್ಲಿಗೆ ಜಜ್ಜಿ ರಕ್ತ ಹರಿಯಿತು. ಯೇಸುವೇ, ಪುನಃ ನಾವು ಬಿದ್ದೆವು ಪಾಪದ ದೋಷದಲ್ಲಿ. ನೀವು ಬೀಳಲು ಕಾರಣವೆಂದು ಬಲ್ಲೆವು ನಾವು ಕರವ ಚಾಚಿ ರಕ್ಷಿಸಿದೆಮ್ಮ. ಬಲ್ಲೆವು ನಾವು ಕರವ ಚಾಚಿ ರಕ್ಷಿಸೆಮ್ಮನು. ಮತ್ತೊಮ್ಮೆ ಶಿಲುಬೆಯಡಿ ಮೊಕ್ಕಡೆಯಾಗಿ ಸುಬಿದರೆಯೋ ಚಂದವಾದ ನಿಮ್ಮ ಕೆನ್ನೆಗಳು, ಕೈಕಾಲುಗಳು ಕಲ್ಲಿಗೆ ಜಜ್ಜಿ ರಕ್ತ ಹರಿಯಿತು. ಕೈಕಾಲುಗಳು ಕಲ್ಲಿಗೆ ಜಜ್ಜಿ ರಕ್ತ ಹರಿಯಿತು. ಏಳನೆಯ ಸ್ಥಳ. ಯೇಸುಸ್ವಾಮಿ ಎರಡನೆಯ ಸಾರಿ ನೆಲಕ್ಕೆ ಬೀಳುತ್ತಾರೆ. ದಿವ್ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಮೇಲುತ್ತಾ ಸ್ತೋತ್ರವನ್ನು ಮಾಡುತ್ತಿದ್ದೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲ್ಪೆಯಿಂದ ಲೋಕವನ್ನು ವಾಚನ. ಸವಿಸಿರುವನು ನನ್ನ ಮಾಂಸ ಚರ್ಮಗಳನ್ನು, ಮುರಿದಿರುವನು ನನ್ನ ಎಲುಬುಗಳನ್ನು. ನನ್ನನ್ನು ಹಿಡಿದು ಬಂಧಿಸಿಟ್ಟಿರುವನು ದಿವ್ಯಗಳ ಮಧ್ಯೆ, ಸತ್ತುಗಟ್ಟಿರುವನು ಕಷ್ಟ ಸಂಕಟಗಳ ನಡುವೆ. ನನ್ನ ದಾರಿಗೆ ಅಡ್ಡವಾಗಿ ನೆಟ್ಟಿರುವನು ಮೊನಚು ಕಲ್ಲುಗಳನ್ನು, ಡೊಂಕು ಡೊಂಕು ಮಾಡಿರುವನು ನನ್ನ ಹಾದಿಯನ್ನು. ಪ್ರಾರ್ಥನೆ. ನೀವು ಎರಡನೇ ಸಲ ನೆಲಕ್ಕೆ ಬೀಳಲು ಕಾರಣ ನಾನು ಪುನರುದ್ಧಿಸಿ ಮಾಡಿರುವೆ ಪಾಪಗಳೇ ಎಂದು ತಿಳಿಸಿದ್ದೇನೆ. ಯೇಸುವೆ, ನೀವು ಎರಡನೇ ಸಲ ನೆಲಕ್ಕೆ ಬಿದ್ದರೂ ಯೋಗ್ಯತೆಯಿಂದ ನಮ್ಮ ಮಾತುಗಳಿಂದ ಮಾಡಿರುವ ಎಲ್ಲ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ. ಅನೇಕ ವಿಧವಾದ ಶೋಧನೆಗಳಿಂದ ನಾವು ಬಳಲಿ ಬಿದ್ದಾಗ ಕರುಣೆಯಿಂದ ನಿಮ್ಮ ಕಾರ್ಯವನ್ನು ಚಾಚಿ ನಮ್ಮ ಎಲ್ಲರ ಕುಟುಂಬಗಳ ಮೇಲೆ ಕರುಣೆ ತೋರಿಸಿರಿ. ಯೇಸುವೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸರಾನ್ಮಳ ಸರ್ವೇಶ್ವರರಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಯೇಸುವಿನ ಯಾತನೆಯ ಕಂಡಂಥ ಭಕ್ತನಾರಿಯರು ಎದೆ ಬಡಿದು ಅಳುತ್ತಿರಲು ಯೇಸು ಸ್ವಾಮಿ ಅವರನ್ನು ಸಂತೈಸಿದರು. ಯೇಸು ಸ್ವಾಮಿ ಅವರನ್ನು ಸಂತೈಸಿದರು. ಜೆರುಸಲೇಮ್ ಕುಮಾರಿಯರೇ, ನಿನಗಾಗಿ ನೀವು ಅಳಬೇಡಿರಿ. ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಕಣ್ಣೀರಿಟ್ಟು ರೋಧಿಸಿರಿ ಎಂದರು ಯೇಸು. ಕಣ್ಣೀರಿಟ್ಟು ರೋಧಿಸಿರಿ ಎಂದರು ಯೇಸು. ಯೇಸುವಿನ ಯಾತನೆಯ ಕಂಡಂಥ ಭಕ್ತನಾರಿಯರು ಹೇಗೆ ಬಡಿದು ಅಳುತ್ತಿರಲು ಯೇಸು ಸ್ವಾಮಿ ಅವರನ್ನು ಸಂತೈಸಿದರು. ಯೇಸು ಸ್ವಾಮಿ ಅವರನ್ನು ಸಂತೈಸಿದರು. 8ನೇ ಸ್ಥಳ, ಯೇಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಅಳುತ್ತಾರೆ. ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಅವರ ಕಡೆ ತಿರುಗಿ, ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಕಾಲವೊಂದು ಬರುವುದು, ಆಗ ಜನರು ಬಂಜೆಯರೇ ಭಾಗ್ಯವಂತರು, ಹೇರದವಳೆ ಹಾಲುಡಿಸಿದವಳೆ ಧನ್ಯಳು ಎನ್ನುವರು. ಅದೇ ಸಮಯದಲ್ಲಿ ಪರ್ವತಗಳೇ ನಮ್ಮನ್ನು ತುಳಿದು ಬಿಡಿ, ಗುಡ್ಡಗಳೇ ನಮ್ಮನ್ನು ನುಂಗಿಬಿಡಿ ಎಂದು ಕೂಗಿಕೊಳ್ಳುವರು. ಹಸಿ ಮರಕ್ಕೆ ಇಷ್ಟೆಲ್ಲ ಮಾಡಿದರೆ ಒಣ ಮರಕ್ಕಾಗುವ ಗತಿಯಾದರೂ ಏನು ಎಂದರು. ಪ್ರಾರ್ಥನೆ. ಸಂಕಷ್ಟದಲ್ಲಿರುವವರಿಗೆ ಆಶ್ರಯ ದುರ್ಗವಾಗಿರುವ ಯೇಸು ಸ್ವಾಮಿ, ವಿರೋಧಿಗಳು ನಿಮ್ಮ ಪವಿತ್ರ ಧರ್ಮಸಭೆಗೆ ಕೇಡನ್ನು ಬಗೆದು ನಿಮ್ಮ ಪ್ರತಿನಿಧಿಗಳನ್ನು ಹಿಂಸಿಸುವುದನ್ನು ಕಂಡು ಮನ ನೊಂದವರಾಗಿ ನಿಮಗೆ ಸಾಂತ್ವನ ನೀಡಲು ನಾವು ಬಯಸುತ್ತೇವೆ. ನಿಮ್ಮ ಪ್ರತಿನಿಧಿಗಳಾದ ದೇವ ಸೇವಕರನ್ನು ಗೌರವಿಸಿ ಅವರಿಗೆ ವಿಧೇಯರಾಗಿ ಧರ್ಮಸಭೆಯನ್ನು ಕಟ್ಟುವ ಕೃಪೆಯನ್ನು ನಮಗೆ ನೀಡಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ಶಾಸನಗಳು ಸರ್ವೇಶ್ವರರಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮೂರನೇ ಸಲ ಅಪ್ಪಳಿಸಿದರೆಗೆ ಮುಖವ ನೀಚರು ಕಾಲಿನಿಂದ ಒತ್ತಡೆಗಾಡಿದರು. ಹೆಸರಿಗೆ ನಿತ್ತಕ್ಕೆ ಗುಲಾಬಿಯಂತೆ
ಯೇಸು ಪಾಪವೆಂಬ ಕೆಸರಿನಿಂದ ರಕ್ಷಿಸು ಪಾಪದ ನಿತ್ಯನಿಂದ ರಕ್ಷಿಸು ಪಾಪದ ನಿತ್ಯನಿಂದ ಬಿತ್ತರಿಸು ಮೂರನೇ ಸಲ ಅಪ್ಪಳಿಸಿ ಅರಕೆ ಮುಖವ ನೀಚಾರು ದುರುಳರೆಯೋ ಕಾಲಿನಿಂದ ಒತ್ತೆಳೆದಾಡಿದರು ಕಾಲಿನಿಂದ ಒತ್ತರೆಳೆದಾಡಿದರು. ಮೊದಲನೇ ಸ್ಥಳ ಯೇಸು ಸ್ವಾಮಿ ಮೂರನೇ ಸಾರಿ ಶಿಲುಬೆಗೆ ಏರಿ ಬೀಳುತ್ತಾರೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಮೇಲುತ್ತಮ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಾಚನ. ಸಿಕ್ಕಿಕೊಂಡಿರುವೆ ನರಭಕ್ಷಕ ಸಿಂಹಗಳ ನಡುವೆ, ಅವುಗಳ ಹಲ್ಲುಗಳು ಬರ್ಜಿ ಬಾಣಗಳಂತಿವೆ, ನಾಲಿಗೆಗಳು ಹದವಾದ ಕಟ್ಟಿ ಕಠಾರಿಗಳಂತಿವೆ. ಮೇಲಾಣ ಲೋಕದಲ್ಲಿ ಮೆರೆಯಲಿ ದೇವ ನಿನ್ನ ಹಿರಿಮೆ, ಭೂಮಂಡಲದಲ್ಲಿ ಹಬ್ಬಿ ಹರಡಲಿ ನಿನ್ನ ಮಹಿಮೆ. ಕಂಟಕ ಬಂದಿದೆ ನನ್ನ ಪ್ರಾಣಕ್ಕೆ, ಹಾಕಿಹರು ಕಾಲಿಗೆ ಚಿರುಗುಣಿಕೆ, ತೊಡಿಹರು ಗುಂಡಿಯನ್ನು ನಾ ನಡೆಯುವ ದಾರಿಯಲ್ಲೇ. ಪ್ರಾರ್ಥನೆ. ಶಿಲುಬೆಯ ಭಾರದಲ್ಲೂ ಆಯಾಸದಲ್ಲೂ ಮುಗ್ಗರಿಸಿ ಬಿದ್ದರು. ನಮ್ಮ ಪಾಪ ಪರಿಹಾರಕ್ಕಾಗಿ ಮತ್ತೆ ಎದ್ದು ನಡೆದ ಯೇಸುವೆ, ನಮ್ಮ ಬಲಹೀನತೆಗಳಿಂದ ಪುನರಾವರ್ತಿಸಿ ನಾವು ಮಾಡಿದ ಪಾಪಗಳನ್ನು ನಿಮಗೆ ನಾವು ಸಮರ್ಪಿಸುತ್ತೇವೆ. ಪದೇ ಪದೇ ಪಾಪಕರಣೆ ಮಾಡಿದರೂ ಪುನಃ ಅದೇ ಪಾಪ ಚಟಗಳಲ್ಲಿ ಬಿದ್ದು ಎದ್ದಳಲಾಗದೆ ಹತಾಶರಾಗಿರುವ ನಮ್ಮ ಮೇಲೆ ಕರುಣೆಯಾಗಿರಿ. ಮೂರನೆಯ ಸಲ ನೀವು ಶಿಲುಬೆಯಡಿ ಬಿದ್ದುದರ ಯೋಗ್ಯತೆಯಿಂದ ನಮ್ಮಲ್ಲಿ ಬೇರೂರಿರುವ ಪಾಪದ ಚಟಗಳಿಂದ ನಮ್ಮನ್ನು ಬಿಡಿಸಿ ರಕ್ಷಿಸಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮಯ್ಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ಶಿವಾಸಲನ್ಮಗಳು ಸರ್ವೇಂದ್ರ ಸಮಾಧಾನದಲ್ಲಿ ವಿಶ್ರಮಿಸಲಿ. ಕುರಿ ಮರಿಯ ಚರ್ಮವನ್ನು ತೋಳಗಳು ಕಂಚಿಸಿರುವಂತೆ ರಕ್ತದಿಂದ ನಿಮ್ಮ ದೇಹಕ್ಕೆ ಅಂಟಿಕೊಂಡ ವಸ್ತ್ರವನ್ನು ಸುಲಿಯುತ್ತಾರೆ, ಅಂಟಿಕೊಂಡ ವಸ್ತ್ರವನ್ನು ಸುಲಿಯುತ್ತಾರೆ. ಜ್ಞಾನ ಸ್ನಾನ ದಿನದಂದು ನಮಗೆ ನೀಡಿದ ಶ್ವೇತ ವಸ್ತ್ರ, ದೇಹೆಚ್ಚೆಯ ಶುಭ ವಸ್ತ್ರ, ಮಲಿನವಾಗದೆ ಕಾಪಾಡಲು ಕರುಣಿಸಿನ, ಮಲಿನವಾಗದೆ ಕಾಪಾಡಲು ಕರುಣಿಸಿನ. ಕುರಿ ಮರಿಯ ಚರ್ಮವನ್ನು ತೋಳಗಳು ಕಚ್ಚಿಸಿರುವಂತೆ ರಕ್ತದಿಂದ ನಿಮ್ಮ ದೇಹಕ್ಕೆ ಅಂಟಿಕೊಂಡ ವಸ್ತ್ರವನ್ನು ಸುಲಿಯುತ್ತಾರೆ, ಅಂಟಿಕೊಂಡ ವಸ್ತ್ರವನ್ನು ಸುಲಿಯುತ್ತಾರೆ. ಹತ್ತನೇ ಸ್ಥಳ ಶ್ವಾಸ ಊರಿನ ಬಟ್ಟೆಗಳನ್ನು ಕಳಚಿ
ನಗ್ನರಾಗಿದ್ದಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸೈನಿಕರು ಯೇಸುವಿನ ಬಟ್ಟೆಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಪಾಲಿನಂತೆ 4 ಪಾಲು ಮಾಡಿ ಹಂಚಿಕೊಂಡರು. ಅವರ ಒಳ ಅಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿನಿಂದ ಕೆಳಗಿನವರೆಗೆ ಹೆಣೆದಾಗಿತ್ತು. ಅದನ್ನು ತೆಗೆದುಕೊಂಡು ಅವರು ತಮ್ಮ ಒಳಗೆ ಇದನ್ನು ಹರಿಯುವುದು ಬೇಡ, ಚೀಟಿ ಹಾಕಿ ಯಾರ ಪಾಲಿಗೆ ಬರುವುದೋ ನೋಡೋಣ ಎಂದು ಮಾತಾಡಿಕೊಂಡರು. ಹಾಗೆಯೇ ಮಾಡಿದರು. ನಿಂದೆಯಿಂದ ಮನನೊಂದು ಹತಾಶನಾಗಿರುವೆನಯ್ಯ, ಹಾತೊರೆದರು, ದಯೆ ತೋರುವವರು ಯಾರೂ ಸಿಗಲಿಲ್ಲ, ಅರಸಿದರು, ಸಾಂತ್ವನ ನೀಡುವವನು ದೊರಕಲಿಲ್ಲ. ಸೈನಿಕರು ನಿಮ್ಮ ಬಟ್ಟೆಯನ್ನು ಕಳಚಿ ನಗ್ನರಾಗಿಸಿದಾಗ ನಮ್ಮ ಪಾಪ ಪರಿಹಾರಕ್ಕಾಗಿ ನಿಂದೆ ಅವಮಾನಗಳನ್ನು ಮೌನವಾಗಿ ಸಹಿಸಿದ ಯೇಸುವೆ, ಅನೇಕರು ಊಟ ಬಟ್ಟೆ ಇಲ್ಲದೆ ಕಷ್ಟಪಡುವಾಗಲೂ ನಾವು ಆಡಂಬರದ ವಸ್ತ್ರವನ್ನು ಧರಿಸಿ ದುಂಡು ವೆಚ್ಚ ಮಾಡಿ ಮೆರೆದಿದ್ದೇವೆ. ಇತರರಿಗೆ ಪಾಪಕ್ಕೆ ಕಾರಣವಾಗುವಂತಹ ಉಡುಗೆ ತೊಡುಗೆಗಳನ್ನು ಧರಿಸಿದ್ದೇವೆ. ಇದಕ್ಕಾಗಿ ನಾವು ಪಶ್ಚಾತ್ತಾಪ ಪಡುತ್ತೇವೆ. ನೀವು ಸಹಿಸಿರುವ ನಿಂದೆ ಅವಮಾನಗಳ ಯೋಗ್ಯತೆಯಿಂದ ನಾವು ಶರೀರದ ಆಸುಪಾಸುಗಳಿಂದ ಮುಕ್ತರಾಗಿ ತ್ಯಾಗದಿಂದಲೂ ಸೌಭಾಗ್ಯದಿಂದಲೂ ಪಾವನರಾಗುವಂತೆ ಮಾಡಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಗಳು ಸರ್ವೇಶ್ವರರಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. Robert, support video tu korba kami nako. Suas, boleh. ಶಿಲುಬೆ ಮೇಲೆ ಮಲಗಿಸಿ ನಿಮ್ಮ ಕೈ ಕಾಲುಗಳಿಗೆ ಮೊಳೆಗಳಿಂದ ಜಡಿದರೆಯೋ ಮರಣವೇದನೆಯಿಂದ ಯೇಸು ನರಳಿದರು. ಪ್ರಾಣವೇದನೆಯಿಂದ ಯೇಸು ನರಳಿದರು. Next कौन बगे? कौन सा? अंके अंके कौन सा? अंके अंके. आप प्रेस कौन? कौन? क्या पढ़ता? ವಚನ ತಪಾಲ ಎಂಬ ಸ್ಥಳಕ್ಕೆ ಒಂದು ಸೇರಿದ ಮೇಲೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದರು. ಆ ಇಬ್ಬರು ಅಪರಾಧಿಗಳಲ್ಲಿ ಒಬ್ಬನನ್ನು ಅವರ ಬಲಗಡೆಯನ್ನು ಮತ್ತೊಬ್ಬನನ್ನು ಎಡಗಡೆಯನ್ನು ಇರಿಸಿದರು. ಆಗ ಇವರನ್ನು ಕ್ಷಮಿಸು, ತಾವೇನು ಮಾಡುತ್ತಿರುವೆರೆಂದು ಇವರು ಅರಿಯರು. ಯೇಸುವಿನ ತಾಯಿಯ ಸಹೋದರಿ ಕ್ಲೋಪನ ಹೆಂಡತಿ ಮರಿಯ,
ಮತ್ತು ಮಗ್ದಲದ ಮರಿಯ ಇವರು ಶಿಲುಬೆಯ ಬಳಿ ನಿಂತಿದ್ದರು. ಯೇಸು ತಮ್ಮ ತಾಯಿಯನ್ನು ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ, ಅಮ್ಮ, ಇಗೋ ನಿನ್ನ ಮಗ ಎಂದರು. ಆನಂತರ ತಮ್ಮ ಶಿಷ್ಯನು ಕುರಿತು, ಇಗೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಪ್ರಾರ್ಥನೆ. ಶಿಲುಬೆಯಲ್ಲಿ 3 ಮೊಳೆಗಳಲ್ಲಿ ತೂಗಾಡಿ ಪ್ರಾಣ ತ್ಯಾಗ ಮಾಡಿದೆ ಸ್ವಾಮಿ ಯೇಸುವೆ. ನಿಮ್ಮ ಪಾಡು ಮರಣಕ್ಕೆ ನಮ್ಮ ಘೋರವಾದ ಪಾಪಗಳು ಕಾರಣ. ನಾವು ಮಾಡುವ ಪ್ರತಿಯೊಂದು ಪಾಪಗಳು ನಿಮ್ಮ ಶರೀರಕ್ಕೆ ಜಡಿಯಲಾಗುವ ಮೊಳೆಗಳೆಂದು ನಾವು ಬಲ್ಲೆವು. ನಮ್ಮ ಇಂದ್ರಿಯಗಳ ದುರಾಸೆಗಳನ್ನು ನಿಗ್ರಹಿಸಿ ಹೃದಯ ಕಾಠಿಣ್ಯವನ್ನು ನಿಮ್ಮ ಕೈಕಾಲುಗಳೊಂದಿಗೆ ಶಿಲುಬೆಗೆ ಜಡಿಯಿರಿ. ಪಾಪದಿಂದ ತಪ್ಪಿಸಿಕೊಳ್ಳಲು ಪ್ರಾಣವನ್ನು ಸಹ ತ್ಯಾಗ ಮಾಡುವಂತಹ ವಿಶ್ವಾಸವನ್ನು, ಪ್ರೀತಿಯನ್ನು ದಯಪಾಲಿಸಿರಿ. ಿರುವ ನಮ್ಮ ತಂದೆ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಗಳ ಸರ್ವೇಂದ್ರ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶಿಲುಬೆ ಮೇಲೆ ತೂಗಾಡುತ್ತಾ ಯೇಸು ಪ್ರಾಣ ಬಿಟ್ಟರು. ಫರಿಸಾಯರು, ಧರ್ಮಶಾಸ್ತ್ರಿಗಳು ಶಿಲುಬೆ ಬಡದಿ ಆನಂದದಿ ನಲಿದಾಡಿದರು. ಶಿಲುಬೆ ಬಡದಿ ಆನಂದದಿ ನಲಿದಾಡಿದರು. ದೇವ ಮಾತೆ ಯೌವನರು ಮಗ್ದಲದ ಮರಿಯಮ್ಮನೊಂದಿಗೆ ಶಿಲುಬೆ ಬಳಿ ನಿಲ್ಲೋಣ ಬನ್ನಿ. ಯೇಸು ರಕ್ತವು ತೊಳೆದು ಶುದ್ಧರಾಗೋಣ. ಯೇಸು ರಕ್ತದಿ ತೊಳೆದು ಶುದ್ಧರಾಗೋಣ. ಶಿಲುಬೆ ಮೇಲೆ ತೂಗಾಡುತ್ತಾ ನಾಥರಾಗಿ ಯೇಸು ಪ್ರಾಣ ಬಿಟ್ಟರು. ಫರಿಸಾಯರು, ಧರ್ಮಶಾಸ್ತ್ರಿಗಳು ಶಿಲುಬೆ ಬುಡದಿ ಆನಂದದಿ ನಲಿದಾಡಿದರು. ಶಿಲುಬೆ ಬುಡದಿ ಆನಂದದಿ ನಲಿದಾಡಿದರು. ದೇವ ಮಾತೆ ಮರಿಯಂ. 12ನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದುತ್ತಾರೆ. ದಿವ್ಯ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಮೇಲೆತ್ತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ವಚನ. ಇದಾದ ಮೇಲೆ ಯೇಸು ಸ್ವಾಮಿ ನೆರವೇರಬೇಕಾದುದೆಲ್ಲವೂ ನೆರವೇರಿದೆ ಎಂದು ತಿಳಿದು ಪವಿತ್ರ ಗ್ರಂಥದಲ್ಲಿ ಬರೆದಿದ್ದು ಈಡೇರುವಂತೆ ನನಗೆ ದಾಹವಾಗಿದೆ ಎಂದು ನುಡಿದರು. ಬಳಿಯಲ್ಲೇ ಹುಳಿರಸ ತುಂಬಿದ ಪಾತ್ರೆಯೊಂದಿತ್ತು. ಅವರು ಸ್ಪಂಜನ್ನು ಆ ಹುಳಿರಸದಲ್ಲಿ ತೋಯಿಸಿ ಹಿಸೀಫೋ ಗಿಡದ ಕೋಲಿಗೆ ಸಿಕ್ಕಿಸಿ ಯೇಸುವಿನ ಬಾಯಿಗೆ ಮುಟ್ಟಿಸಿದರು. ಆ ಹುಳಿರಸವನ್ನು ಸೇವಿಸುತ್ತಲೇ ಎಲ್ಲಾ ಮುಗಿಯಿತು ಎಂದು ನುಡಿದರು. ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. ಆಗ ಸುಮಾರು ನಡು ಮಧ್ಯಾಹ್ನ ಆಗಿನಿಂದ 3 ಗಂಟೆಯವರೆಗೂ ಸೂರ್ಯನು ಕಾಂತಿಹೀನನಾದನು. ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು. ಮಹಾದೇವಾಲಯದ ತೆರೆಯು ಇಬ್ಬಾಗವಾಗಿ ಸೀಳಿ ಹೋಯಿತು. ಪ್ರಾರ್ಥನೆ. ನಿಮ್ಮನ್ನು ಶಿಲುಬೆಯಲ್ಲಿ ಜಡಿದ ದ್ರೋಹಿಗಳಾದ ಶತ್ರುಗಳನ್ನು ಕ್ಷಮಿಸಿ ಅವರಿಗಾಗಿ ಪಿತಾ ದೇವರಲ್ಲಿ ಪ್ರಾರ್ಥಿಸಿದ ನಮ್ಮ ಶತ್ರುಗಳನ್ನು ಕ್ಷಮಿಸುತ್ತಾ ದೇವರಲ್ಲಿ ಕೃಪೆ ನಮಗೆ ನೀಡಿರಿ.
ಇನ್ನು ಮುಂದೆ ನಿಮಗಾಗಿ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿದ್ದು ನಿಮ್ಮ ಕರಗಳಲ್ಲಿ ನಮ್ಮ ಆತ್ಮವನ್ನು ಒಪ್ಪಿಸುವ ಸೌಭಾಗ್ಯವನ್ನು ಕರುಣಿಸಿರಿ. ಪರಲೋಕದಲ್ಲಿರುವ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮಗೆ ಕೊಡಿರಿ. ಅದರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸಲಿ. ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತನು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ತೋರಿಸ್ವಾಮಿ. ಆತ್ಮಗಳು ಸರ್ವೇಶ್ವರರಿಂದ ಸಮಾಧಾನದಲ್ಲಿ ಸರ್ವಿಸಲಿ. ಎಂದವರೇ ಪುಷ್ಪವನ್ನು ಬೀಳಿತವರೇ ಮುದುಡಿದಂತ ಸುತನ ದೇಹ ತಾಯಿ ತನ್ನ ಮಡಿಲಲ್ಲಿಟ್ಟು ಮುತ್ತಿಡುತ್ತಾಳೆ. ತಾಯಿ ತನ್ನ ಮಡಿಲಲ್ಲಿಟ್ಟು ಮುತ್ತಿಡುತ್ತಾಳೆ. ಅಲಗೊಂದು ಕಿವಿಯಿತು ಹೇಳಲಾರದ ಹೃದಯಗಳು. ದೇವ ಮಾತೆ ನಿಮ್ಮ ವ್ಯಥೆಗೆ ಕಾರಣರು ನಾವಮ್ಮ ಪ್ರಾರ್ಥಿಸೆ ಮಗಿ. ಕಾರಣರು ನಾವಮ್ಮ ಪ್ರಾರ್ಥಿಸೆ ಮಗೆ. ಕೆಂದವರೇ ಪುಷ್ಪವನ್ನು ಬೀಳಿತವರೇ ಹಾಗೆ ಮುದುಡಿದಂತ ಸುತನ ದೇಹ ತಾಯಿ ತನ್ನ ಮಡಿಲಲ್ಲಿಟ್ಟು ಮುತ್ತಿಡುತ್ತಾಳೆ. ತಾಯಿ ತನ್ನ ಮಡಿಲಲ್ಲಿಟ್ಟು ಮುತ್ತಿಡುತ್ತಾಳೆ. ಮೂರನೆಯ ಸ್ಥಳ, ಶಿಲುಬೆಯಿಂದ ಯೇಸುವಿನ ಪಾರ್ಥಿವ ಶರೀರವನ್ನು ಇಳಿಸಿ ದೇವಮಾತೆಯ ಮಡಿಲಲ್ಲಿ ಇಡುತ್ತಾರೆ. ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ಮಾಡುತ್ತಿದ್ದೇವೆ. ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ, ಮೂರನೆಯ ದಿನ ಸಬ್ಬತ್ ದಿನವೂ ದೊಡ್ಡ ಹಬ್ಬವೂ ಆಗಿತ್ತು. ಸಬ್ಬತ್ ದಿನದಂದು ಶವಗಳು ಶಿಲುಬೆಯ ಮೇಲೆ ತೂಗಾಡುವುದು ಸರಿಯಲ್ಲ ಎಂದುಕೊಂಡು ಶಿಲುಬೆಗೇರಿಸಲಾಗಿದ್ದವರ ಕಾಲುಗಳನ್ನು ಮುರಿದು ಅವರ ಶರೀರವನ್ನು ಅಲ್ಲಿ ತೆಗೆಸಿಬಿಡಲು ಯೆಹೂದ್ಯರು ಪಿಲಾತನಿಂದ ಅಪ್ಪಣೆ ಕೇಳಿಕೊಂಡರು. ಅಂತೆಯೇ ಸೈನಿಕರು ಬಂದು ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಮೊದಲನೆಯವನ ಮತ್ತು ಎರಡನೆಯ ಯೇಸುವಿನ ಬಳಿಗೆ ಬಂದರು. ಎತ್ತು ಆಗಲೇ ಸತ್ತು ಹೋಗಿರುವುದನ್ನು ಕಂಡು ಅವರ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸೈನಿಕರ ಈಟಿಯಿಂದ ಅವರ ಪಕ್ಕೆಯನ್ನು ತಿವಿದನು. ಕೂಡಲೇ ರಕ್ತವು ನೀರು ಅಲ್ಲಿಂದ ಹೊರಗೆ ಹರಿದು ಬಂದವು. ಸಂಜೆಯಾಯಿತು. ಅರಿಮಥಾಯ ಊರಿನ ಜೋಸೆಫ್ ಎಂಬ ಒಬ್ಬ ಧನವಂತನು ಅಲ್ಲಿಗೆ ಬಂದನು. ಈತನು ಸಹ ಈತ ಪಿಲಾತನ ಬಳಿಗೆ ಪಾರ್ಥಿವ ಶರೀರವನ್ನು ತನಗೆ ಕೊಡಿಸಬೇಕೆಂದು ಬೇಡಿದನು. ಪಿಲಾತನು ಅದನ್ನು ಅವನಿಗೆ ಕೊಡುವಂತೆ ಅಪ್ಪಣೆ ಮಾಡಿದನು. ಪ್ರಾರ್ಥನೆ. ಈಗೋ ಕರ್ತರ ಸೇವಕಿ ಎಂದು ದೇವಮ್ರಾತೃತ್ವವನ್ನು ಸ್ವೀಕರಿಸಿದ ಅಂದಿನಿಂದ ಗೋಲ್ಗಥದ ಯಾಗ ವೇದಿಕೆಯವರೆಗೂ ಹೇಳಲಾರದ ವ್ಯಾಕುಲಗಳನ್ನು ಅನುಭವಿಸಿ ಮಾನವ ಕುಲಕ್ಕೆ ತಾಯಿಯಾದ ದೇವಮಾತೆಯೇ, ಅನುದಿನದ ನಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ದೇವರ ಚಿತ್ತಾನುಸಾರ ಸಹಿಸಿಕೊಂಡು ಉತ್ತಮ ಕ್ರೈಸ್ತರಾಗಿ ಜೀವಿಸುವ ಕೃಪೆಗಾಗಿ ಪ್ರಾರ್ಥಿಸಿರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ಆಹಾರವನ್ನು ಇಂದು ನಮಗೆ ಕೊಡಿ. ನಮಗೆ ತಪ್ಪು ಮಾಡಿದರೆ
ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶಿಲುಬೆಗೆ ಪಡಿಸಿರಿ, ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆಯೇ, ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ಶಿವಾಸಲ ಸರ್ವೇಶ್ವರ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಯೇಸುವಿನ ಪೂಜ್ಯ ದೇಹ ಅಂತ್ಯ ಸಂಸ್ಕಾರ ಮಾಡಿದರು. ಸೋದರರೇ, ನಾವು ಪಾಪವೆಂಬ ಪಾತಾಳಕ್ಕೆ ಬಿದ್ದದೆ ಇದಕ್ಕೆ ಕಾರಣ. ಪಾದಕ್ಕೆ ಬಿದ್ದದೆ ಇದಕ್ಕೆ ಕಾರಣ. ಕರಮುಗಿದು ನಿಂತಿರು ಯೇಸುವೇ ನಿನ್ನ ಸಮಾಧಿ ಆತ್ಮವನ್ನು ಸ್ವೀಕರಿಸಿ ನಿಮ್ಮಯ ಹೃದಯಗಳು, ಸ್ವೀಕರಿಸಿ ನಿಮ್ಮಯ ಹೃದಯಗಳು. ಇಲ್ಲ ಸ್ಟಾಪ್. ಸುರೇಶಣ್ಣ ಇಲ್ಲಿ ಹಾಕಿ. ಇಲ್ಲ ಇಲ್ಲ ಹಾಕಿ, ಯಾವುದೂ ಇಲ್ಲ. ಮರಣದಿಂದ ಘೋರವಾದ ಯಾತನೆಯನ್ನು ಅನುಭವಿಸಿ ಮಾನವರ ರಕ್ಷಣಾ ಕಾರ್ಯವನ್ನು ನಿರ್ವಹಿಸಿದ ಸ್ವಾಮಿ ಯೇಸುವೆ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ನಿಮ್ಮ ಪಾಡು ಮರಣಕ್ಕೆ ಕಾರಣವಾದ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡುತ್ತೇವೆ. ಇನ್ನು ಮುಂದೆ ಪಾಪ ಮಾಡುವುದೇ ಇಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುತ್ತೇವೆ. ನಿಮ್ಮ ಶಿಲುಬೆ ಹಾದಿಯನ್ನು ಸದಾ ಧ್ಯಾನಿಸುತ್ತಾ आणि जरा पोच भरा दे अम्मा मोती के लिए ना चिकन खाने में कराने के इंग्लिश सुगरे मास्टर पे सुगरे हमने किधर ढूंढने का जो ये आना बे अभी वो ओ ए सॉस इज्जत घालो अभी वो ना बे हां विवो नथिंग नथिंग के मास्क करेगा हादित बे ए सॉस इधर दिस का हादित बे सॉस घट को राशन सॉस नस पड़े वाले घट को राशन इधर इधर घट से चल बे है साइड पर ना पड़े बे पहले ना पड़े जरा ए ऐसा बे ए सॉस आता से घालो बे सॉस आइटम देख चला सुहास इज्जत एक नाही तो का जिसे कर रहे हैं यूट्यूब मशीन सुरचना कोण नका नका बघी आताच घालो आता खेळ आता घालो
गादर कोण हाईट कोण सुहास 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 हाईट 6 आता